ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಹೋಲಾಷ್ಟಕದ ವಿಡಿಯೋ. ಸುಮಾರು ಕಡೆ ರನ್ನಿಂಗ್ ಆಗ್ತಾ ಇದೆ. ಈ ಟೈಮಲ್ಲಿ ಮಕ್ಕಳನ್ನ ಬಿಡಬೇಡಿ, ಅದು ಎಸ್ಪೆಷಲಿ 23ನೇ ತಾರೀಕು 24ನೇ ತಾರೀಕು. ಸೊ ಯಾಕೆ ಬಿಡಬಾರ್ದು, ಯಾಕೆ ಇದನ್ನು ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತ ಮಕ್ಕಳಿಗಂತೂ ಸ್ವಲ್ಪ ಎಚ್ಚರಿಕೆಯಿಂದಲೇ ನೋಡ್ಕೋಬೇಕು. ಇದ್ರದ್ದೊಂದು ಸಣ್ಣ ಕತೆ ಇದೆ, ಆ ಕತೆನೂ ಹೇಳ್ತೀನಿ. ಯಾಕೆ ಏನು ಮಕ್ಕಳಿಗೆ ಎಸ್ಪೆಷಲಿ ಇದು ಯಾಕೆ ಬರುತ್ತೆ ಅಂತೇಳಿ. ಸೊ ಎನಿವೇ, ವೆಲ್ಕಮ್ ಟು ಮೈ ಚಾನಲ್. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಯೂಸ್ಫುಲ್ ವಿಡಿಯೋ. ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಹೋಲಾಷ್ಟಕ ತಿಥಿ ಅಥವಾ ಹೋಲಾಷ್ಟಕ ಹೋಳಿ ಅಂತ ಹೇಳ್ತಾರೆ. ಸೊ ಯಾಕೆ ಏನು ಅಂತ ಹೇಳ್ತೀನಿ. ಇದು ಶುರುವಾಗೋದು 23ನೇ ತಾರೀಕು, ಹಾಗೆ 24ನೇ ತಾರೀಕು ಎಂಡ್ ಆಗುತ್ತೆ. ಇದು ಒಂದು ಪ್ರಾರಂಭ ಅಂತಲೇ ಹೇಳ್ಬೋದು. ಹೋಳಿ ಇದು ಉತ್ತರ ಕರ್ನಾಟಕ, ಉತ್ತರ ಭಾಗದಲ್ಲೆಲ್ಲ ಹೋಳಿ ಹುಣ್ಣಿಮೆ ತುಂಬ ಜೋರಿರುತ್ತೆ. ಸೊ ಅದು ಹೋಳಿ ಹುಣ್ಣಿಮೆಗೆ ಪ್ರಾರಂಭ ಅಂತಲೇ ಹೇಳ್ಬೋದು. ಸೊ ಎಸ್ಪೆಷಲಿ ನಾಳೆಯಿಂದ ಅವ್ರದ್ದು ಪ್ರಾರಂಭ. ಇದು ಒಂದು ವಾರ ಪೂರ್ತಿ ಆ ಕಡೆ ಎಲ್ಲ ಹೋಳಿ ಆಡ್ತಾರೆ. ಸೊ ಏನಪ್ಪ ಹೋಳಿ ಅಂದರೆ ಒಳ್ಳೆ ದಿನ, ಉತ್ತಮ, ಅಥವಾ ಯಾಕೆ ಈ ಥರ ಮಕ್ಕಳಿಗೆಲ್ಲ ಹೊರಗಡೆ ಬಿಡಬಾರ್ದು, ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಸುಮಾರು ಕಡೆ ನೀವು ರೀಲ್ಸಲ್ಲಿ ಅಥವಾ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಸೊ ಯಾಕೆ ಏನು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಈ ಹೋಳಿ ಅಂದರೆ 23ನೇ 20ನೇ ತಾರೀಕು ಬೆಂಕಿ ಹಾಕಿ ಸುಡೋದು ಅಥವಾ ರಾವಣನ ದಹನ, ಕೆಟ್ಟದ್ದೆಲ್ಲ ಸಂಹಾರ ಮಾಡುವಂಥದ್ದೇ ಅಂತಲೇ ಹೋಳಿ ಹುಣ್ಣಿಮೆ ಹೇಳೋದು. ಇದು ಎಸ್ಪೆಷಲಿ ನಾಳೆ 23, 24ನೇ ತಾರೀಕು ಒಂದು ಚಿಕ್ಕ ಕಥೆ ಇದೆ. ಹಿರಣ್ಯಕಶಿಪು ಹಾಗೆ ಪ್ರಹ್ಲಾದ ಗೊತ್ತಿರುತ್ತೆ. ಪ್ರಹ್ಲಾದ ಹರಿಯ ಪರಮ ಭಕ್ತ. ಹಿರಣ್ಯಕಶಿಪು ಡೇಟ್ ಅಪೋಸಿಟು, ಹರಿ ವಿರೋಧಿ. ಸೊ ಇದನ್ನೆಲ್ಲ ನೋಡಿರ್ತೀರ. ಸೊ ಅದರಲ್ಲಿ ಒಂದಿಷ್ಟು ಅವರಿಗೆ ಏನಂದರೆ ಸ್ವಂತ ಮಗನಿಗೆ ಸಾಯಿಸ್ಲಿಕ್ಕೆ ಒಂದಿಷ್ಟು ಸಂಕಷ್ಟಗಳನ್ನ ಕೊಡ್ತಾರಲ್ವ, ಅದು ಇದೇ ತಿಥಿ ಅಂತ ಹೇಳ್ತಾರೆ. ಅಂದರೆ ಮಗುಗೆ ಒಂದಿಷ್ಟು ಅಥವಾ ಬೆಂಕಿಗೆ ಹಾಕುವಂಥದ್ದು, ಅಥವಾ ಹಾವುಗಳನ್ನು ಬಿಡುವಂಥದ್ದು, ಅಥವಾ ಪ್ರತಾಪಕ್ಕೆ ಬಿಡುವಂಥದ್ದು, ಇದೆಲ್ಲ ನೋಡಿರ್ತೀರ ನೀವು. ಭಕ್ತ ಪ್ರಹ್ಲಾದ ಫಿಲ್ಮ್ ನೋಡಿದರೆ ಕರೆಕ್ಟಾಗಿ ಗೊತ್ತಿರುತ್ತೆ, ಪುನೀತ್ ರಾಜ್ಕುಮಾರ್ದು ಹಾಗೆ ಡಾಕ್ಟರ್ ರಾಜ್ಕುಮಾರ್ದು. ಸೊ ಅದೇ ಥರ ಮಗುಗೆ ಇದೇ ತಿಥಿಯಂದು, ಈ ಹಿಂದಿನ ಪುರಾಣದಲ್ಲಿ ಇದೇ ತಿಥಿಯನ್ನು ಆ ಮಗುಗೆ ಕಷ್ಟ ಕೊಟ್ಟಿರ್ತಾರೆ ಪ್ರಹ್ಲಾದನಿಗೆ. ಸೊ ಹಾಗಾಗಿ ಹೋಳಿ ಹುಣ್ಣಿಮೆ ಏನು 23, 24ನೇ ತಾರೀಕು ಬರುತ್ತಲ್ಲ, ಆ ತಿಥಿಯಂದು ಮಕ್ಕಳಿಗೆಲ್ಲ ಸಂಕಷ್ಟ. ಇದರಲ್ಲಿ ಏನೇ ಕೆಟ್ಟದ್ದು, ಮಕ್ಕಳಿಗೋಸ್ಕರ ಏನೇ ಕೆಟ್ಟದ್ದು ಮಾಡಿದ್ರು ಫಲಿಸುತ್ತೆ ಅಂತ ಹೇಳ್ತಾರೆ. ಮಕ್ಕಳ ಹೆಸರಲ್ಲಿ ಏನಾದರೂ ಮಾಟ ಮಂತ್ರ ಮಾಡೋದಾಗಲಿ, ಅಥವಾ ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ, ಅವ್ರ ತಂದೆ ತಾಯಿಗೆ ಕೆಟ್ಟದ್ದು ಮಾಡಬೇಕಂದ್ರೆ ಮಕ್ಕಳಿಗೆ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಈ ಟೈಮಲ್ಲಿ ಏನೇ ಮಾಡಿದರೂ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಆಚೆ ಎಲ್ಲೂ ಬಿಡಬೇಡಿ ಅಂತಾರೆ. ಹಾಗೆ ಎಸ್ಪೆಷಲಿ ನೀರು ಹತ್ರ ಬಿಡಬಾರ್ದು, ಬೆಂಕಿ ಹತ್ರ ಬಿಡಬಾರ್ದು, ಹಾಗೆ ವೆಹಿಕಲ್ ಹತ್ರ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಹೋಗಬೇಕು. ಹಾಗೆ ಸಂಜೆ ವೇಳೆಯಲ್ಲೂ ಆಚೆ ಕರ್ಕೊಂಡು ಹೋಗಬೇಡಿ, ಆ ಥರದ್ದೆಲ್ಲ ಹೇಳ್ತಾರೆ. ಸೊ ಇಷ್ಟೇ ಕತೆ ಬಂದು ಆ ತಿಥಿಯಂದು, ಆ ದಿನದಂದು ಪ್ರಹ್ಲಾದನಿಗೆ ಕಷ್ಟ ಬಂದಿರುತ್ತೆ, ಆ ಚಿಕ್ಕ ಮಗುಗೆ ಅಲ್ಲಿಂದ ರೂಢಿಯಾಗಿದೆ. ಸೊ ಪ್ರತಿ ವರ್ಷವೂ ಆ ಮಕ್ಕಳಿಗೆ, ಆ ಏಜ್ ಅಂತ ಮಕ್ಕಳಿಗೆ ಕಷ್ಟಗಳು ಬರುತ್ತೆ. ಸೊ ಈ ಟೈಮಲ್ಲಿ ಏನೇ ಮಾಡಿದರೂ ಕೆಟ್ಟದಾಗತ್ತೆ ಮಕ್ಕಳಿಗೆ ಅಂಥೇಳಿ ಒಂದು ಅವಾಗಿಂದನೂ ಒಂದು ರೂಢಿಸ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ 23ನೇ 24ನೇ ತಾರೀಕು ನೀವು ಮಕ್ಕಳನ್ನೆಲ್ಲೂ ಬಿಡ್ಲಿಕ್ಕೆ ಹೋಗಬೇಡಿ. ಸೊ ಏನು ಮಾಡಬೇಕು ಪರಿಹಾರ ಅಂದರೆ, ಸೊ ಮನೇಲೇ 2 ದಿನವೂ ಕೆಂಪು ನೀರು ಮಾಡಿ ಆಚೆ ಹಾಕಿಬಿಡಿ ಮಕ್ಕಳಿಗೆ ಅಷ್ಟೇ. ಸೊ ಯಾವಾಗಲೂ ಶ್ರೀರಕ್ಷೆ ಅಂತಲೇ ಹೇಳ್ಬೋದು ಕೆಂಪು ನೀರು. ಸೊ 23, 24ನೇ ತಾರೀಕು 2 ದಿನವೂ ಸಂಜೆ ಸೂರ್ಯಾಸ್ತ ಆದಮೇಲೆ ಕೆಂಪು ನೀರು ಮಾಡಿ 3 ಹೂವಿನ ದಳ ಹಾಕಿಬಿಟ್ಟು ಕೆಂಪು ನೀರು ಆರತಿ ಮಾಡಿ ಹಾಕಿ, ಆಮೇಲೆ ವಿಳ್ಯದೆಲೆಯಿಂದ ದೃಷ್ಟಿ ತೆಗೆದ್ಬಿಟ್ಟು, ವಿಳ್ಯದೆಲೆ ದೃಷ್ಟಿ ತೆಗೆಯೋದು ಕೆಲವೊಬ್ರಿಗೆ ಗೊತ್ತಿರಲ್ಲ. ವಿಳ್ಯದೆಲೆನ 3 ಅಥವಾ 5, 7, 11 ಈ ಥರ ಕಣ್ಗಳನ್ನ ಮಾಡಿಬಿಟ್ಟು ಅದನ್ನು ಫುಲ್ಲು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ, ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಚೆಂದ ಸವರ್ಬಿಟ್ಟು ಮಕ್ಕಳಿಗೆ ಅಡಿಯಿಂದ ಮುಡಿ ತನಕ ಚೆನ್ನಾಗಿ 3 ಸಲ ನಿವಾಳಿಸ್ಬಿಟ್ಟು ಬೆಂಕಿಯಲ್ಲಿ ಸುಡುವಂಥದ್ದು. ಆ ಸುಟ್ಟಿದ ಕರಿಯಿಂದ ಮಗುಗೆ ಹಣೆಗೆ ಹಚ್ಚೋದು ಶ್ರೀರಕ್ಷೆ ಅಂತಲೇ ಹೇಳ್ಬೋದು, ಕಪ್ಪುದು. ಸೊ ಇದು 2 ದಿನವೂ ಮಾಡಿ, ತುಂಬ ಒಳ್ಳೆಯದು. ಮತ್ತೇನು ಬಿಟ್ಟರೆ ಈ ಹೇಳ್ತಾರಲ್ಲ ಆ ಥರದ್ದೇನು ಹೆದರಿಕೆ ಅಂತ ಅನ್ನೋದಿಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಅಷ್ಟೇ. ಸೊ ಇದು ಹೋಲಾಷ್ಟಕದ ಅಥವಾ ಹೋಳಿ ಹುಣ್ಣಿಮೆಯ ಒಂದು
ಒಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ವಿಡಿಯೋ ಕಮೆಂಟ್ ಮಾಡ್ತಾಯಿದ್ರು. ಹಾಗೆ ವಿಡಿಯೋದಲ್ಲೂ ಅಷ್ಟೇ ತುಂಬ ಏನಂದರೆ ಹೆದರಿಕೆ ಮಕ್ಕಳನ್ನ ಎಲ್ಲೂ ಬಿಡಲೇಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.